ಮಿತ್ರರೇ ನಮಸ್ಕಾರ. ಮಿತ್ರರೇ, ಮಹಾರಾಷ್ಟ್ರದ ಚುನಾವಣೆ ಮುಗಿದು ಹೋಗಿದೆ, ರಿಸಲ್ಟ್ ಬಂದಾಗಿದೆ. ಮುಂದಿನ ಮುಖ್ಯಮಂತ್ರಿ ಆಯ್ಕೆಯ ಕಸರತ್ತು ಕೂಡ ನಡೀತಾ ಇದೆ. ಇಡೀ ದೇಶಕ್ಕಿರುವಂತಹ ಕುತೂಹಲ ಏನು, ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ? ಆದರೆ ಬಹಳ ಏನು ಕುತೂಹಲದ ವಿಚಾರ ಅಲ್ಲ. ದೇವೇಂದ್ರ ಫಡ್ನವೀಸ್ಗೆ ಅಧಿಕಾರ ಸಿಗುತ್ತೆ ಅನ್ನುವಂಥದ್ದು ಬಹುತೇಕ ಕನ್ಫರ್ಮ್ ಆದಂತಹ ವಿಚಾರ. ಮಹಾರಾಷ್ಟ್ರದ ಜನರಿಗಿರುವಂತಹ ಕುತೂಹಲ ಏನು ಕೇಳಿದ್ರೆ, ಅಮಿತ್ ಶಾ ಮತ್ತೆ ಮಹಾರಾಷ್ಟ್ರದಲ್ಲಿ ಆಪರೇಷನ್ಗೆ ಕೈ ಇಡ್ತಾರೆ. ಉದ್ಧವ್ ಠಾಕ್ರೆಗೆ ಮತ್ತೊಂದು ಆಘಾತ ಕಾದಿದೆ. ಶರದ್ ಪವಾರ್ ಬಣವನ್ನ ಕಂಪ್ಲೀಟ್ ಆಗಿ ನಾಮಾವಶೇಷ ಮಾಡಿಬಿಡ್ತಾರೆ. ಅಮಿತ್ ಶಾ ಕಣ್ಣು ಮತ್ತೆ ಮಹಾರಾಷ್ಟ್ರದ ಮೇಲೆ ಬಿದ್ದಿದೆ. ಈ ಬಾರಿ ನರೇಂದ್ರ ಮೋದಿ ಅವರ ಕೈ ಬಲಪಡಿಸೋದಕ್ಕೆ ಅಮಿತ್ ಶಾ ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ. ಹೀಗೊಂದು ಚರ್ಚೆ ಮಹಾರಾಷ್ಟ್ರದಲ್ಲಿ ನಡೀತಾ ಇದೆ. ಯಾವಾಗ ಈ ಚರ್ಚೆ ಮುನ್ನೆಲೆಗೆ ಬಂತೋ ತಕ್ಷಣ ಉದ್ಧವ್ ಠಾಕ್ರೆ ಒಂದು ನಿರ್ಧಾರವನ್ನು ಕೂಡ ಕೈಗೊಂಡಿದ್ದಾರೆ. ಆ ನಿರ್ಧಾರ ಏನು ಕೇಳಿದ್ರೆ, ಮಹಾವಿಕಾಸ್ ಅಗಾಡಿಯಿಂದ ಹೊರಬರುವಂತಹ ನಿರ್ಧಾರ. ನಾವಿನ್ ಮುಂದೆ ಏಕಾಂಗಿಯಾಗಿದ್ರೆ ಹೇಗೆ ಅಂತ ಉದ್ಧವ್ ಠಾಕ್ರೆ ಯೋಚನೆ ಮಾಡ್ತಾ ಇದ್ದಾರೆ. ಪಕ್ಷದೊಳಗೆ ಆ ಚರ್ಚೆ ಆರಂಭವಾಗಿದೆ. ಮಿತ್ರರೇ, ಮಹಾರಾಷ್ಟ್ರದಲ್ಲಿ ಹೊಸ ಸರ್ಕಾರ ರಚನೆಯಾದಂತಹ ಕೆಲವೇ ದಿನಗಳಲ್ಲಿ ಮತ್ತೊಂದು ದೊಡ್ಡದಾದಂತಹ ರಾಜಕೀಯ ಘಟನೆ ಸಂಭವಿಸೋದಕ್ಕಿದೆ. ಅಂತಹ ಬೆಳವಣಿಗೆಗಳು ಮಹಾರಾಷ್ಟ್ರದಲ್ಲಿ ನಡೀತಾ ಇದೆ. ಮಹಾರಾಷ್ಟ್ರದ ಪತ್ರಿಕೆಗಳಿರಬಹುದು, ಸೀನಿಯರ್ ಜರ್ನಲಿಸ್ಟ್ಗಳಿರಬಹುದು, ಈ ಬಗ್ಗೆ ಚರ್ಚೆಯನ್ನು ಆರಂಭಿಸಿದ್ದಾರೆ. ಹಾಗಾದ್ರೆ ಏನಿದು ವಿಚಾರ? ಅಮಿತ್ ಶಾ ಯಾಕೆ ಮತ್ತೆ ಆಪರೇಷನ್ಗೆ ಮುಂದಾಗ್ತಾರೆ? ಏನು ಉದ್ಧವ್ ಠಾಕ್ರೆ ಬಣದ ಶಾಸಕರನ್ನ ಕರೆದುಕೊಂಡು ಬರ್ತಾರಾ? ಶರದ್ ಪವಾರ್ ಬಣದ ಶಾಸಕರಿಗೆ ಗಾಳ ಹಾಕ್ತಾರಾ? ಅಥವಾ ಎಂಪಿಗಳಿಗೆ ಗಾಳ ಹಾಕ್ತಾರಾ? ಒಂದು ದೊಡ್ಡದಾದಂತಹ ಪ್ಲಾನ್ ರೆಡಿ ಆದಂತೆ ಕಂಡು ಬರ್ತಾ ಇದೆ. ಅದರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ನೀಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಯಾವಾಗ ಮಹಾರಾಷ್ಟ್ರದಲ್ಲಿ ವಿಧಾನಸಭಾ ಚುನಾವಣೆ ಘೋಷಣೆ ಆಯಿತೋ ಒಂದು ರೀತಿಯಲ್ಲಿ ಮಹಾವಿಕಾಸ್ ಅಘಾಡಿಯಲ್ಲಿ ಸಂಭ್ರಮವೋ ಸಂಭ್ರಮ. ಯಾಕಂದ್ರೆ ಅವ್ರು ಅಂದುಕೊಂಡಿದ್ರು ನಾವೇ ಅಧಿಕಾರಕ್ಕೆ ಬರುವಂತಹದ್ದು ಅಂತ. ಅಷ್ಟರ ಮಟ್ಟಿಗೆ ಅವರು ಕಾನ್ಫಿಡೆನ್ಸ್ ಅನ್ನು ಇಟ್ಕೊಂಡಿದ್ರು. ಆದರೆ ಅದು ಓವರ್ ಕಾನ್ಫಿಡೆನ್ಸ್ ಅಂತ ಚುನಾವಣಾ ರಿಸಲ್ಟ್ ಬಳಿಕ ಗೊತ್ತಾಯಿತು. ಯಾಕೆಂದರೆ ಮಹಾವಿಕಾಸ್ ಅಘಾಡಿಗೆ ಎಂತಹ ಸೋಲಾಯಿತು ಅಂತಂದರೆ ಯಾರೂ ಊಹೆ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ ಪರಿಯಾಗಿ ಸೋತೋಗ್ಬಿಟ್ರು. ಈಗ ಅವರಿಗೆ ಅಸ್ತಿತ್ವದ ಪ್ರಶ್ನೆ ಉದ್ಭವಿಸಿದೆ. ಶಿವಸೇನೆಯ ಉದ್ಧವ್ ಠಾಕ್ರೆ ಪಕ್ಷ ಉಳಿಸ್ಕೊಳ್ಳೋದು ಹೇಗೆ, ಶಿವಸೇನೆಯ ಹೆಸರನ್ನು ಉಳಿಸ್ಕೊಳ್ಳೋದು ಹೇಗೆ ಅಂತ ಪರದಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಇಷ್ಟು ದಿನ ಏನಿತ್ತು, ರಿಯಲ್ ಶಿವಸೇನೆ ಯಾರದ್ದು, ರಿಯಲ್ NCP ಯಾರದ್ದು? ಅದು ಅಜಿತ್ ಪವಾರ್ ಬಳಿಯಲ್ಲಿರುವ NCPನ ಅಥವಾ ಶರದ್ ಪವಾರ್ ಬಳಿಯಲ್ಲಿರುವ NCPನ? ರಿಯಲ್ ಶಿವಸೇನೆ ಉದ್ಧವ್ ಠಾಕ್ರೆ ಬಳಿಯಲ್ಲಿದೆಯಾ ಅಥವಾ ಏಕನಾಥ್ ಶಿಂದೆ ಬಳಿಯಲ್ಲಿದೆಯಾ? ಈ ಚರ್ಚೆ ನಡೀತಾ ಇತ್ತು. ಲೋಕಸಭಾ ಚುನಾವಣೆಯಲ್ಲಿ ಉದ್ಧವ್ ಠಾಕ್ರೆ ಕೈ ಮೇಲಾಗಿತ್ತು, ಶರದ್ ಪವಾರ್ ಕೈ ಮೇಲಾಗಿತ್ತು. ಆದರೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಅಜಿತ್ ದಾದಾ ಪವಾರ್ ಸ್ವಲ್ಪ ಶಕ್ತಿಗುಂದಿದ್ರು ಕೂಡ ಏಕನಾಥ್ ಶಿಂದೆ ಏನು ಅಷ್ಟು ಶಕ್ತಿಗುಂದಿರಲಿಲ್ಲ. ಅವರೊಂದು 7 ಲೋಕಸಭಾ ಕ್ಷೇತ್ರವನ್ನು ಗೆದ್ದುಕೊಂಡಿದ್ರು, ದೊಡ್ಡ ಪ್ರಮಾಣದ ವೋಟ್ ಶೇರ್ ಅನ್ನು ತೆಗೆದುಕೊಂಡಿದ್ರು. ಆದರೆ ವಿಧಾನಸಭಾ ಚುನಾವಣೆಯಲ್ಲಿ ಕಂಪ್ಲೀಟ್ ಉಲ್ಟಾ ಆಗಿದೆ. ಶಿವಸೇನೆಯ ಉದ್ಧವ್ ಠಾಕ್ರೆ ಮಕಾಡೆ ಮಲಗಿ ಹೋಗ್ಬಿಟ್ಟಿದ್ದಾರೆ. ಅವರು ಕೇವಲ 20 ಸೀಟ್ಗಳನ್ನು ಗೆದ್ದುಕೊಂಡಿದ್ದಾರೆ. ಇನ್ನೊಂದು ಕಡೆ ಶರದ್ ಪವಾರ್ ಬಣ ಮತ್ತೂ ಕಡಿಮೆ ಸ್ಥಾನವನ್ನು ಗೆದ್ದಿದೆ, ಕೇವಲ 10 MLAಗಳನ್ನು ಗೆದ್ದುಕೊಂಡಿದ್ದಾರೆ. ಅತ್ತ ಕಡೆಯಲ್ಲಿ ಅಜಿತ್ ದಾದಾ ಪವಾರ್ ಇರಬಹುದು, ಏಕನಾಥ್ ಶಿಂದೆ ಬಣ ಇರಬಹುದು, ಭರ್ಜರಿ ವಿಜಯವನ್ನ ಸಾಧಿಸಿದ್ದಾರೆ. ಹೀಗಾಗಿ ಉದ್ಧವ್ ಠಾಕ್ರೆ ಬಣ ಮತ್ತು ಶರದ್ ಪವಾರ್ ಬಣಕ್ಕೆ ಪಕ್ಷವನ್ನು ಉಳಿಸಿಕೊಳ್ಳುವಂತಹ ತಾಕಲಾಟ ಎದುರಾಗಿದೆ. ಯಾಕೆ ಗೊತ್ತಾ? ಯಾಕಂದ್ರೆ ಈ ರೀತಿಯ ಸೋಲಿದೆಯಲ್ಲ, ಪಕ್ಷದ ಕಾರ್ಯಕರ್ತರಲ್ಲಿ ತಳಮಳವನ್ನ ಸೃಷ್ಟಿ ಮಾಡುತ್ತೆ. ಹೇಗೆ ಅಂತ ನಿಮಗೆ ಸಣ್ಣದಾಗಿ ಕರ್ನಾಟಕದ ಉದಾಹರಣೆಯನ್ನು ಕೊಡ್ತೀನಿ, ನಿಮಗೆ ಅರ್ಥ ಆಗುತ್ತೆ. ಇತ್ತೀಚೆಗೆ CP ಯೋಗೇಶ್ವರ್ ಚನ್ನಪಟ್ಟಣವನ್ನು ಗೆದ್ದುಕೊಂಡ್ರು. ಅವರು ಗೆದ್ದ ಬಳಿಕ ಒಂದು ಮಾಧ್ಯಮಕ್ಕೆ ಇಂಟರ್ವ್ಯೂ ಅನ್ನು ಕೊಟ್ಟರು. ಅದರಲ್ಲಿ ಹೇಳಿದ್ರು, ನನಗೇನಾದರೂ ಟಾಸ್ಕ್ ಕೊಟ್ಟಿದ್ದೆ ಆದ್ರೆ 1 ತಿಂಗಳಲ್ಲಿ JDSನ ಎಲ್ಲ ಶಾಸಕರನ್ನ ಕಾಂಗ್ರೆಸ್ಗೆ ಕರೆತರ್ತೀನಿ, ಮುಂದಿನ ಚುನಾವಣೆ ಅನ್ನುವ ಹೊತ್ತಿಗೆ JDS ಇರೋದಿಲ್ಲ, ಆ ಪರಿಸ್ಥಿತಿಗೆ ಅವರು ಬಂದ್ಬಿಟ್ಟಿದ್ದಾರೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಇದು ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯ ಭೂಕಂಪಕ್ಕೆ ಕಾರಣ ಆಯಿತು. JDSನ ಶಾಸಕರೆಲ್ಲ ಒಟ್ಟಾದ್ರು, ಮೀಟಿಂಗ್ ಮಾಡಿದ್ರು, ನಾವು JDS ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿದ್ರು. ಅನೇಕ ಬೆಳವಣಿಗೆಗಳಾಗ್ತಾ ಇದೆ. ಅಂದ್ರೆ ಮಿತ್ರರೇ, JDSಗೆ ಯಾವ ಮಟ್ಟಿನ ತಳಮಳ ಸೃಷ್ಟಿಯಾಗಿದೆ ಅಂತ ಯೋಚನೆ ಮಾಡಿ. ಕೇವಲ ಒಂದು ಸೋಲು, ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಸೋಲು. ಯಾಕಂದ್ರೆ ಈ ಸಣ್ಣ ಪುಟ್ಟ ಪಕ್ಷಗಳಿರ್ತಾವಲ್ಲ, ಇದೆಲ್ಲವೂ ಕೂಡ ಕುಟುಂಬವನ್ನು ಆಧರಿಸಿರುವಂತಹ ಪಕ್ಷ, ಕುಟುಂಬದ ನಾಯಕತ್ವದ ಅಡಿಯಲ್ಲಿರುವಂತಹ ಪಕ್ಷ. ಮಹಾರಾಷ್ಟ್ರದಲ್ಲೂ ಕೂಡ ಇದೇ ಪರಿಸ್ಥಿತಿ. ಉದ್ಧವ್ ಠಾಕ್ರೆಯ ಕಾರಣದಿಂದಾಗಿ ಶಿವಸೇನೆಯ ಉದ್ಧವ್ ಠಾಕ್ರೆ ಬಣ ಇದೆ. ಉದ್ಧವ್ ಠಾಕ್ರೆಗೆ ಪದೇ ಪದೇ ಸೋಲಾಯಿತು ಅಂತಂದ್ರೆ ಅಲ್ಲಿನ ನಾಯಕರು ಅವ್ರ ಜೊತೆಗೆ ಯಾಕಿರ್ತಾರೆ? ಅವರಿಗೊಂದು ಆತಂಕ ಸೃಷ್ಟಿಯಾಗುತ್ತೆ. ನಮ್ಮ ರಾಜಕೀಯ ಭವಿಷ್ಯ ಏನು ಅನ್ನುವಂತಹ ಪ್ರಶ್ನೆ ಉದ್ಭವಿಸುತ್ತೆ. ಈಗ ಉದ್ಧವ್ ಠಾಕ್ರೆ ಹೀನಾಯವಾಗಿ ಸೋಲ್ತಿದ್ದಂತೆ ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆ ಬಳಿ ಇರುವಂತಹ 9 ಜನ MPಗಳು ಕೂಡ ಇದೇ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಶರದ್ ಪವಾರ್ ಸೋಲ್ತಿದ್ದಂತೆ ಮಹಾರಾಷ್ಟ್ರದ ಶರದ್ ಪವಾರ್ ಪಾರ್ಟಿಯಿಂದ ಗೆದ್ದಂತಹ 8 ಜನ ಸಂಸದರು ಕೂಡ ಇದೇ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದಾರೆ. 8 ಜನರ ಪೈಕಿ ಸುಪ್ರಿಯಾ ಸುಳೆ ಶರದ್ ಪವಾರ್ ಮಗಳು, ಅವರು ಯೋಚನೆ ಮಾಡದೇ ಇರಬಹುದು. ಉಳಿದವರೆಲ್ಲರಿಗೂ ಕೂಡ ಈ ಆತಂಕ ಉದ್ಭವಿಸಿದೆ. ಈಗ ಈ ಬೆಳವಣಿಗೆಯನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸುತ್ತಿರುವಂತಹ ಕೇಂದ್ರದ BJP ನಾಯಕರು ಮತ್ತೆ ಆಪರೇಷನ್ಗೆ ಕೈ ಇಡುವಂತಹ ಸಾಧ್ಯತೆಗಳಿದೆ. ಅದು ಯಾಕೆ ಅಂತ ಹೇಳ್ತೀನಿ ಕೇಳಿ. ಈ ಬಾರಿಯ ಚುನಾವಣೆ ಅಂದರೆ 2024ರ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಉದ್ಧವ್ ಠಾಕ್ರೆಯ ಶಿವಸೇನೆ ಕೇವಲ 20 ಸೀಟುಗಳನ್ನು ಗೆದ್ದುಕೊಂಡಿದೆ. ಅವರು ಸ್ಪರ್ಧೆ ಮಾಡಿದ್ದೆಷ್ಟು? 92 ಕ್ಷೇತ್ರಗಳಲ್ಲಿ. ಅವರಿಗೆ ಬಂದಂತಹ ವೋಟಿಂಗ್ ಪರ್ಸೆಂಟೇಜ್ ಎಷ್ಟು? 9.96%. ಅಂದರೆ ಕಳೆದ ಬಾರಿಗಿಂತ ಅವರೊಂದು 6-7% ವೋಟಿಂಗ್ ಅನ್ನು ಕಳೆದುಕೊಂಡಿದ್ದಾರೆ. ಇನ್ನು NCPಯ ಶರದ್ ಪವಾರ್ ಬಣ 86 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿತ್ತು, ಗೆದ್ದುಕೊಂಡಿದ್ದು ಕೇವಲ 10 ಕ್ಷೇತ್ರವನ್ನು ಮಾತ್ರ. 11.28% ವೋಟಿಂಗ್ ಅನ್ನು ಪಡೆದಿದ್ದಾರೆ. ಇನ್ನು ಕಾಂಗ್ರೆಸ್ ಅತಿ ಹೆಚ್ಚು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿತ್ತು, 102 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿತ್ತು, ಆದರೆ ಗೆದ್ದಿದ್ದು 16 ಮಾತ್ರ.
ಶಿವಸೇನೆಗಿಂತ ಕಡಿಮೆ ಸ್ಟ್ರೈಕ್ ರೇಟ್ ಇದೆ ಕಾಂಗ್ರೆಸ್ನದ್ದು. ಆದರೆ ಅವರು ವೋಟ್ ಶೇರ್ ಮಾತ್ರ 12.42% ಅನ್ನು ತೆಗೆದುಕೊಂಡಿದ್ದಾರೆ. ಈ ವಿಚಾರವೇ ಈಗ ಎಂಪಿಗಳಿಗೆ ಆತಂಕ ತಂದಿಟ್ಟಿರುವಂತಹದ್ದು. ನಮ್ಮ ನಾಯಕರೇ ಸೋತೋಗ್ಬಿಟ್ಟಿದ್ದಾರೆ, ಚುನಾವಣೆಯನ್ನ ಗೆದ್ದಿಲ್ಲ, ಮುಂದಿನ 5 ವರ್ಷ ನಮಗೆ ಯಾವುದೇ ರೀತಿಯಲ್ಲೂ ಅಧಿಕಾರ ಇಲ್ಲ, ಕೇಂದ್ರದಲ್ಲೂ ಅಧಿಕಾರ ಇಲ್ಲ, ರಾಜ್ಯದಲ್ಲೂ ಅಧಿಕಾರ ಇಲ್ಲ. ಹೀಗಿರುವಂತಹ ಸಂದರ್ಭದಲ್ಲಿ ನಮ್ಮ ರಾಜಕೀಯ ಭವಿಷ್ಯ ಏನು ಅನ್ನುವಂತ ಪ್ರಶ್ನೆ ಉದ್ಭವಿಸಿದೆ. ಅತ್ತ ಕಡೆಯಲ್ಲಿ ಬಿಜೆಪಿಯ ಪರಿಸ್ಥಿತಿಯನ್ನು ನೋಡಿ. ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ 240 ಸೀಟುಗಳು ಮಾತ್ರ ಬಂದಿದೆ. ಸದ್ಯ ಕೇಂದ್ರದ ಬಿಜೆಪಿಯ ಪರಿಸ್ಥಿತಿ ಏನು? ಒಂದು ಕಡೆ ಜೆಡಿಯು, ಇನ್ನೊಂದು ಕಡೆ ಟಿಡಿಪಿ. ಇಬ್ಬರನ್ನೂ ಕೂಡ ಸಂಭಾಳಿಸಿಕೊಂಡು ಹೋಗಬೇಕು. ಯಾಕಂದ್ರೆ ನಿತೀಶ್ ಕುಮಾರ್ ಪಕ್ಷದ 12 ಜನ ಸಂಸದರು, ಚಂದ್ರಬಾಬು ನಾಯ್ಡು ಪಕ್ಷದ 16 ಜನ ಸಂಸದರು, ಈ ಎರಡೂ ಪಕ್ಷಗಳು ಕೂಡ ಸರ್ಕಾರ ರಚನೆಯಲ್ಲಿ ಮುಖ್ಯ ಪಾತ್ರವನ್ನು ನಿರ್ವಹಿಸಿದಾವೆ. ಹೀಗಾಗಿ ಇವರ ಮೇಲೆ ಬಿಜೆಪಿ ಡಿಪೆಂಡ್ ಆಗ್ಬಿಟ್ಟಿದೆ. ಈ ಡಿಪೆಂಡೆನ್ಸಿಯಿಂದ ಪಾರಾಗಬೇಕು ಅಂತ ನರೇಂದ್ರ ಮೋದಿ ಅವರ ಮನಸ್ಸಿನಲ್ಲೂ ಇದೆ, ಅಮಿತ್ ಶಾ ಅವರ ಮನಸ್ಸಿನಲ್ಲೂ ಇದೆ. ಅವರಿಗೆ ಬೇರೆ ಎಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಆಪರೇಷನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಈ ಬಾರಿಯ ಚುನಾವಣೆಯಲ್ಲಿ ಒಂದು ಕಡೆ INDIA ಕೂಟ, ಇನ್ನೊಂದು ಕಡೆ NDA ಕೂಟ, ಇವರಿಬ್ಬರ ನಡುವೆ ನೇರವಾಗಿ ಪೈಪೋಟಿ ನಡೆದಿತ್ತು. ಈ ಸಣ್ಣ ಪುಟ್ಟ ಪಕ್ಷಗಳಿಗೆ ಹೆಚ್ಚಿನ ಸೀಟ್ಗಳೇ ಬಂದಿಲ್ಲ. ಉದಾಹರಣೆಗೆ ಆಂಧ್ರ ಪ್ರದೇಶದಲ್ಲಿ ಜಗನ್ಮೋಹನ್ ರೆಡ್ಡಿ ಕೂಡ ಸೋತೋದ್ರು, ಅವರಿಗೆ ಹೆಚ್ಚಿನ ಸೀಟ್ ಬಂದಿಲ್ಲ. ಅತ್ತ ಕಡೆಯಲ್ಲಿ ಒಡಿಶಾವನ್ನ ಬಿಜೆಪಿಯೇ ಕ್ಲೀನ್ ಸ್ವೀಪ್ ಮಾಡಿಬಿಡ್ತು. ಅಲ್ಲಿ ನವೀನ್ ಬಾಬುಗೆ ಒಂದಷ್ಟು ಸೀಟ್ ಬರ್ತಾ ಇತ್ತು, ಈ ಬಾರಿ ಅವರು ಕೂಡ ಸೋತೋಗ್ಬಿಟ್ಟಿದ್ದಾರೆ. ಅಲ್ಲೂ ಕೂಡ ಆಪರೇಷನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಸಣ್ಣ ಪುಟ್ಟ ಪಕ್ಷಗಳು ಯಾವ್ದಿದಾವೆ ಆಪರೇಷನ್ ಮಾಡಿ NDA ಬಲವನ್ನು ಹೆಚ್ಚು ಮಾಡಿಕೊಳ್ಳೋಣ ಅಂತಂದ್ರೆ ಎಲ್ಲೂ ಕೂಡ ಇಲ್ಲ. ಅವರಿಗಿರುವಂತಹ ಒಂದೇ ಒಂದು ಆಪ್ಷನ್ ಮಹಾರಾಷ್ಟ್ರದಲ್ಲಿ ಹೇಳಿ ಕೇಳಿ ಅಂತಹದೇ ಆದಂತಹ ರಾಜಕೀಯ ಸನ್ನಿವೇಶ ನಿರ್ಮಾಣ ಆಗ್ತಾ ಇದೆ. ಉದ್ಧವ್ ಠಾಕ್ರೆಗೆ ಸೋಲಾಗಿರುವ ಕಾರಣದಿಂದಾಗಿ ಪಕ್ಷದಲ್ಲಿ ತಳಮಳ ಸೃಷ್ಟಿಯಾಗಿದೆ. ಇದನ್ನ ಬಳಸಿಕೊಂಡು ಉದ್ಧವ್ ಠಾಕ್ರೆ ಬಣದ ಎಂಪಿಗಳನ್ನ ಶಿವಸೇನೆಯ ಶಿಂದೆ ಬಣಕ್ಕೆ ಎಳೆದುಕೊಳ್ಳುವಂತಹದ್ದು. ಇಲ್ಲಿ ಅವರನ್ನ ನೇರವಾಗಿ ಬಿಜೆಪಿಗೆ ಸೇರಿಸಿಕೊಳ್ಳೋದಲ್ಲ, ಯಾಕೆಂದ್ರೆ ಅದು ನೆಗೆಟಿವ್ ಸಂದೇಶ ಹೋಗ್ಬಿಡುತ್ತೆ. ಬಿಜೆಪಿ ಯೋಚನೆ ಮಾಡ್ತಿರೋದೇನು ಕೇಳಿದ್ರೆ ಉದ್ಧವ್ ಠಾಕ್ರೆ ಬಣದ ಎಂಪಿಗಳನ್ನ ಮತ್ತೆ ಒಡೆಯುವಂತಹದ್ದು, ಅವರನ್ನ ತಂದು ಶಿವಸೇನೆಯ ಶಿಂದೆ ಬಣಕ್ಕೆ ಸೇರಿಸುವಂತಹದ್ದು. ಇನ್ನೊಂದು ಕಡೆಯಲ್ಲಿ NCPಯ ಶರದ್ ಪವಾರ್ ಬಣದ ಎಂಪಿಗಳನ್ನ ಒಡೆಯುವಂತಹದ್ದು, ಅವರನ್ನ ತಂದು ಅಜಿತ್ ಪವಾರ್ ಬಣಕ್ಕೆ ಸೇರಿಸುವಂತಹದ್ದು. ಆಗ NDAದ ಓವರ್ ಆಲ್ ಬಲ ಹೆಚ್ಚಾಗುತ್ತೆ. ಇದು ಬಿಜೆಪಿಯ ಲೆಕ್ಕಾಚಾರ. ಮಹಾರಾಷ್ಟ್ರದಲ್ಲಿ ಇದೇ ಚರ್ಚೆ ನಡೀತಿರುವಂತಹದ್ದು. ನಿಮಗೆ ಅನಿಸಬಹುದು ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯಿಸೋದಿಲ್ವಾ ಅಂತ. ಒಂದು ಪಕ್ಷದ 3/2 ಸದಸ್ಯರು ಪಕ್ಷಾಂತರ ಮಾಡಿದ್ರೆ ಈ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯಿಸೋದಿಲ್ಲ. ಉದಾಹರಣೆಗೆ ಉದ್ಧವ್ ಠಾಕ್ರೆ ಬಣದಲ್ಲಿ 9 ಜನ ಎಂಪಿಗಳಿದ್ದಾರೆ. 6 ಜನ ಎಂಪಿಗಳು ಶಿವಸೇನೆಯ ಶಿಂದೆ ಬಣವನ್ನು ಸೇರ್ಕೊಂಡಿದ್ದೆ ಆದ್ರೆ ಅಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯಿಸೋದಿಲ್ಲ. ಅವರು ರಾಜೀನಾಮೆಯನ್ನು ಕೊಡಬೇಕಾಗಿಲ್ಲ, ಮತ್ತೆ ಚುನಾವಣೆ ಕೂಡ ಎದುರಿಸಬೇಕಾಗಿಲ್ಲ. ಈ ಅವಧಿಯನ್ನು ಕಂಪ್ಲೀಟ್ ಮಾಡಿಬಿಡಬಹುದು. ಈ ಲೆಕ್ಕಾಚಾರದಲ್ಲಿ ಬಿಜೆಪಿ ಇದೆ. ಈ ಎರಡೂ ಬಣವನ್ನ ಡಿಸ್ಟರ್ಬ್ ಮಾಡಿದ್ರೆ ನಮಗೆ ಲಾಭ ಆಗುತ್ತೆ ಅಂತ. ಇದು ಹೇಗೆ ಗೊತ್ತಾಗ್ತಾ ಇದೆ ಕೇಳಿದ್ರೆ ಉದ್ಧವ್ ಠಾಕ್ರೆ ಬಣದಲ್ಲಿ ಆಗ್ತಿರುವಂತಹ ಕೆಲವೊಂದಷ್ಟು ಬೆಳವಣಿಗೆಗಳಿಂದ ಇದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಚುನಾವಣೆ ಆಗ್ತಿದ್ದಂತೆ ಉದ್ಧವ್ ಠಾಕ್ರೆ ಬಣಕ್ಕೆ ಈ ಭಯ ಶುರುವಾಗಿದೆ ಅಂತ. ಅದೇನು ಅಂತಂದ್ರೆ ಉದ್ಧವ್ ಠಾಕ್ರೆ ಬಣದ ಒಬ್ಬೊಬ್ಬರೇ ನಾಯಕರು ಈಗ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ನಾವು ಮಹಾವಿಕಾಸ್ ಅಗಾಡಿಯ ಜೊತೆಗೆ ಹೋಗಿದ್ರಿಂದಾಗೆ ನಮಗೆ ಸೋಲಾಗಿದೆ, ನಾವು ಏಕಾಂಗಿಯಾಗಿ ಚುನಾವಣೆಯನ್ನು ಎದುರಿಸಿದ್ರೆ ನಮಗೆ ಇನ್ನೂ ಸೀಟುಗಳು ಜಾಸ್ತಿ ಬರ್ತಾ ಇತ್ತು. ಈ ರೀತಿಯ ಹೇಳಿಕೆಗಳನ್ನು ಉದ್ಧವ್ ಠಾಕ್ರೆ ಬಣದ ನಾಯಕರು ಕೊಡ್ತಾ ಇದ್ದಾರೆ. ಅಂದ್ರೆ ಉದ್ಧವ್ ಠಾಕ್ರೆ ಈಗ ಮಹಾವಿಕಾಸ್ ಅಗಾಡಿಯಿಂದ ಹೊರಬರೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಸ್ವತಂತ್ರವಾಗಿ ಅಸ್ತಿತ್ವವನ್ನು ಉಳಿಸಿಕೊಳ್ಳುವ ಬಗ್ಗೆ ಅವರು ಚಿಂತನೆ ನಡೆಸಿದ್ದಾರೆ ಎನ್ನುವಂತದ್ದು ಇದರಿಂದ ಗೊತ್ತಾಗ್ತಾ ಇದೆ. ಉದ್ಧವ್ ಠಾಕ್ರೆ ಬಣದ ಅಂಬಾದಾಸ್ ದಾನ್ವೆ ದೊಡ್ಡ ನಾಯಕ, ಇವರು ಇತ್ತೀಚೆಗೆ ಈ ಸುಳಿವು ಕೊಟ್ಟಿದ್ದಾರೆ. ಅವ್ರೇನ್ ಹೇಳ್ತಾರೆ ಅಂತಂದ್ರೆ ನಾವು ಏಕಾಂಗಿಯಾಗಿ ಹೋಗ್ಬೇಕಾಗಿತ್ತು, ನಮಗೆ ವೋಟ್ ಶಿಫ್ಟ್ ಆಗಿಲ್ಲ, ಕಾಂಗ್ರೆಸ್ನವರು ಮೋಸ ಮಾಡಿಬಿಟ್ಟಿದ್ದಾರೆ. ಕಾಂಗ್ರೆಸ್ನವರು ಹೆಚ್ಚು ಸೀಟುಗಳನ್ನ ಡಿಮ್ಯಾಂಡ್ ಮಾಡಿದ್ರು, ಯಾಕಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ಲಾಭ ಆಗಿತ್ತು. ಅದನ್ನೇ ಮುಂದಿಟ್ಕೊಂಡು ನಮಗೆ ಹೆಚ್ಚು ಸೀಟ್ ಬೇಕು, ನಾವು ಹೆಚ್ಚು ಗೆಲ್ತೀವಿ ಅಂತ ಹೇಳಿ ಹೋದ್ರು. ಆದ್ರೆ ಅವರು ಕೂಡ ಸೋತೋದ್ರು, ನಮ್ಮನ್ನು ಕೂಡ ಸೋಲ್ಸಿದ್ರು ಅಂತ ಹೇಳಿ ಉದ್ಧವ್ ಠಾಕ್ರೆ ಬಣದ ನಾಯಕರು ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಇದರ ಅರ್ಥ ಏನು ಕೇಳಿದ್ರೆ ಉದ್ಧವ್ ಠಾಕ್ರೆ ಈಗ ಏಕಾಂಗಿಯಾಗಿ ಇರೋದಕ್ಕೆ ನಿರ್ಧಾರ ಮಾಡ್ತಾ ಇದ್ದಾರೆ. ಮಹಾವಿಕಾಸ್ ಅಗಾಡಿಯಿಂದ ಹೊರಬರೋದಕ್ಕೆ ಚಿಂತನೆ ಮಾಡ್ತಾ ಇದ್ದಾರೆ. ಇದು ಬಹಳ ಸ್ಪಷ್ಟವಾಗುತ್ತೆ. ಇದರ ಜೊತೆಗೆ ಉದ್ಧವ್ ಠಾಕ್ರೆ ಬಣದ ಕೆಲ ನಾಯಕರು ಏನ್ ಹೇಳ್ತಾ ಇದ್ದಾರೆ ಕೇಳಿದ್ರೆ ಕಾಂಗ್ರೆಸ್ ಜೊತೆಗಿದ್ರೆ ನಮಗೆ ನಷ್ಟವೇ ಜಾಸ್ತಿ, ಮುಂಬರುವಂತಹ BMC ಚುನಾವಣೆಯಲ್ಲೂ ಕೂಡ ನಮಗೆ ಹಿನ್ನಡೆ ಆಗುತ್ತೆ. ಇದನ್ನು ಕೂಡ ಉದ್ಧವ್ ಠಾಕ್ರೆ ಬಣದ ನಾಯಕರು ಹೇಳ್ತಾ ಇದ್ದಾರೆ. ಅವರಿಗೆ ಮುಖ್ಯವಾಗಿ ಪ್ರಾಬ್ಲಮ್ ಆಗ್ತಿರೋದೇನು ಕಾಂಗ್ರೆಸ್ನಲ್ಲಿ ಕೇಳಿದ್ರೆ ಮೊದಲನೇದಾಗಿ ವೋಟ್ ಶಿಫ್ಟ್ ಆಗ್ತಾ ಇಲ್ಲ. ಲೋಕಸಭಾ ಚುನಾವಣೆಯಲ್ಲಿ ಒಂದು ಹಂತಕ್ಕಾಯ್ತು, ಯಾಕೆಂದ್ರೆ ಮೋದಿ ವಿರುದ್ಧವಾಗಿ ಒಂದು ದೊಡ್ಡ ಅಲೆಯನ್ನ ಸೃಷ್ಟಿ ಮಾಡೋದಕ್ಕೆ ಎಲ್ಲ ನಾಯಕರು ಸಂಘಟಿತವಾಗಿ ಪ್ರಯತ್ನ ಮಾಡಿದ್ರು. ಕೆಲವೊಂದಷ್ಟು ಸುಳ್ಳು ಸುದ್ದಿಗಳ ಕಾರಣದಿಂದಾಗಿ, ಉದಾಹರಣೆಗೆ ಸಂವಿಧಾನ ಬದಲಾವಣೆ ಇರಬಹುದು, ನರೇಂದ್ರ ಮೋದಿ ಅವರಿಗೆ 400ಕ್ಕಿಂತ ಹೆಚ್ಚು ಸೀಟುಗಳು ಬಂದ್ರೆ ಸಂವಿಧಾನವನ್ನೇ ಮುಗಿಸಿಬಿಡ್ತಾರೆ, ಸರ್ವಾಧಿಕಾರಿ ಆಗ್ತಾರೆ, ಈ ರೀತಿಯ ಸ್ಟೇಟ್ಮೆಂಟ್ಗಳಿಂದ ದಲಿತರ ವೋಟುಗಳು ಶಿಫ್ಟ್ ಆಯಿತು. ಎರಡನೇದಾಗಿ ಮುಸ್ಲಿಂ ವೋಟ್ ಶಿಫ್ಟ್ ಮಾಡುವಲ್ಲಿ ಕಾಂಗ್ರೆಸ್ ಯಶಸ್ವಿಯಾಗಿತ್ತು. ಲೋಕಸಭಾ ಚುನಾವಣೆಯಲ್ಲಿ ಮರಾಠ ವೋಟ್ಗಳು ಬಿಜೆಪಿಯಿಂದ ಕೈ ತಪ್ಪಿದ್ವು. ಇದೆಲ್ಲವೂ ಲೋಕಸಭಾ ಚುನಾವಣೆಯಲ್ಲಿ ಪ್ಲಸ್ ಆಗಿತ್ತು. ಆದ್ರೆ ಈ ಬಾರಿ ಅದು ಯಾವುದು ಕೂಡ ಆಗಿಲ್ಲ, ವೋಟ್ ಶಿಫ್ಟ್ ಆಗಿಲ್ಲ. ಕಾಂಗ್ರೆಸ್ನ ವೋಟ್ಗಳು ಶಿವಸೇನೆಯ ಉದ್ಧವ್ ಠಾಕ್ರೆಗೆ, ಉದ್ಧವ್ ಠಾಕ್ರೆ ವೋಟ್ಗಳು ಕಾಂಗ್ರೆಸ್ಗೆ ಶಿಫ್ಟ್ ಆಗಿಲ್ಲ. ಇದು ನಮ್ಮ ಸೋಲಿಗೆ ಕಾರಣ ಅಂತ ಮಹಾವಿಕಾಸ್ ಅಗಾಡಿಯ ಎಲ್ಲ ನಾಯಕರು ಹೇಳ್ತಾ ಇದ್ದಾರೆ. ಉದ್ಧವ್ ಠಾಕ್ರೆ ಬಣದ ನಾಯಕರು ಮಾತ್ರ ಅಲ್ಲ, ಕಾಂಗ್ರೆಸ್ ನಾಯಕರು ಇದನ್ನು ಹೇಳ್ತಾ ಇದ್ದಾರೆ, ಉದ್ಧವ್ ಠಾಕ್ರೆ ಬಣದ ನಾಯಕರು ಹೇಳ್ತಾ ಇದ್ದಾರೆ, ಶರದ್ ಪವಾರ್ ಬಣದ ನಾಯಕರು ಇದನ್ನೇ ಹೇಳ್ತಾ ಇದ್ದಾರೆ. ಇದು ನಮಗೆ ದೊಡ್ಡ ಮಟ್ಟದಲ್ಲಿ ಹಿನ್ನಡೆಗೆ ಕಾರಣ ಆಗಿದೆ ಅಂತ.
ಇದಕ್ಕಿಂತ ಮುಖ್ಯವಾಗಿ ಕೆಲವೊಂದು ವಿಚಾರದಲ್ಲಿ ಕಾಂಗ್ರೆಸ್ನ ನಡೆಯನ್ನ ಉದ್ಧವ್ ಠಾಕ್ರೆ ಬಣದ ನಾಯಕರು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಉದಾಹರಣೆಗೆ ರಾಹುಲ್ ಗಾಂಧಿ ಇತ್ತೀಚೆಗೆ ವೀರ್ ಸಾವರ್ಕರ್ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟು ಪದೇ ಪದೇ ವೀರ್ ಸಾವರ್ಕರ್ ಬಗ್ಗೆ ಕಾಂಗ್ರೆಸ್ ಮಾತನಾಡ್ತಾ ಇದೆ. ಇದನ್ನ ಉದ್ಧವ್ ಠಾಕ್ರೆ ಬಣ ಸಹಿಸಿಕೊಳ್ಳೋದಕ್ಕೆ ರೆಡಿ ಇಲ್ಲ. ಯಾಕೆ ಗೊತ್ತಾ? ವೀರ್ ಸಾವರ್ಕರ್ ಮಹಾರಾಷ್ಟ್ರದ ಅಸ್ಮಿತೆ. ವೀರ್ ಸಾವರ್ಕರ್ ಬಗ್ಗೆ ಮಹಾರಾಷ್ಟ್ರದ ಯಾವೊಬ್ಬ ವ್ಯಕ್ತಿಯೂ ಕೂಡ ಮಾತನಾಡೋದಿಲ್ಲ. ಯಾಕೆಂದ್ರೆ ಅವರು ಮಹಾರಾಷ್ಟ್ರ ಮೂಲದವರು, ಒಬ್ಬ ದೊಡ್ಡ ಸ್ವತಂತ್ರ ಹೋರಾಟಗಾರ ಅಂತ ಮಹಾರಾಷ್ಟ್ರದವರು ಅವರಿಗೆ ಅಷ್ಟು ಗೌರವ ಕೊಡ್ತಾರೆ. ಕರ್ನಾಟಕದಲ್ಲಿ ಇದು ರಾಜಕೀಯ ವಿಚಾರ ಆಗಬಹುದು, ಬಿಜೆಪಿಯವರು ವೀರ್ ಸಾವರ್ಕರ್ ಬಗ್ಗೆ ಮಾತನಾಡ್ತಾರೆ, ಕಾಂಗ್ರೆಸ್ನವರು ಅವರನ್ನು ತೆಗಳುತ್ತಾರೆ. ಆದರೆ ಮಹಾರಾಷ್ಟ್ರದಲ್ಲಿ ವೀರ್ ಸಾವರ್ಕರ್ ಅನ್ನು ತೆಗಳಿದ್ರೆ ಅದು ಶಿವಸೇನೆಗೆ ಇಷ್ಟ ಆಗೋದಿಲ್ಲ. ಶಿವಸೇನೆಯ ಒಬ್ಬ ಐಕಾನ್ ವ್ಯಕ್ತಿ ವೀರ್ ಸಾವರ್ಕರ್. ಈ ವಿಚಾರದಲ್ಲೂ ಕೂಡ ಗೊಂದಲ ಉದ್ಭವಿಸ್ತಾ ಇದೆ. ಜೊತೆಗೆ ಬೃಹನ್ ಮುಂಬೈ ಮಹಾನಗರ ಪಾಲಿಕೆ ಏನಿದೆ, ಅಲ್ಲಿ ಸ್ಟ್ರಾಂಗ್ ಹೋಲ್ಡ್ ಇರುವಂತಹದ್ದು ಶಿವಸೇನೆಯ ಉದ್ಧವ್ ಠಾಕ್ರೆಗೆ. ಕಾಂಗ್ರೆಸ್ಗೂ ಅಲ್ಲಿ ಹೋಲ್ಡ್ ಇಲ್ಲ, ಎನ್ಸಿಪಿಯ ಶರದ್ ಪವಾರ್ಗೂ ಕೂಡ ಹೋಲ್ಡ್ ಇಲ್ಲ. ಅಲ್ಲಿ ನಿರ್ಣಾಯಕವಾಗುವಂತಹದ್ದು ಶಿವಸೇನೆಯ ಉದ್ಧವ್ ಠಾಕ್ರೆ. ಮುಂದೆ ಚುನಾವಣೆ ನಡೆಯುವಂತ ಸಾಧ್ಯತೆಗಳಿದೆ. ಅದಕ್ಕೂ ಮುಂಚೆ ನಾವು ಏಕಾಂಗಿಯಾಗಿದ್ದರೆ ನಮಗೆ ಲಾಭ ಇದೆ. ನಾವು ರಾಜಕೀಯ ಲಾಭವನ್ನು ನೋಡ್ಕೊಳ್ಬೇಕು. ಒಂದು ವೇಳೆ ಬೃಹನ್ ಮುಂಬೈ ಮಹಾನಗರ ಪಾಲಿಕೆ ಕೂಡ ನಮ್ಮ ಕೈ ತಪ್ಪಿದ್ದೆ ಆದ್ರೆ ಪಕ್ಷವನ್ನು ಉಳಿಸ್ಕೊಳ್ಳೋದು ಕಷ್ಟ ಅಂತ ಉದ್ಧವ್ ಠಾಕ್ರೆ ಬಣದ ನಾಯಕರೇ ಹೇಳ್ತಾ ಇದ್ದಾರೆ. ಹೀಗಾಗಿ ನಾವು INDIA ಕೂಟದಿಂದಲೂ ಹೊರಗೆ ಬರಬೇಕು, ಜೊತೆಗೆ ಮಹಾವಿಕಾಸ್ ಅಗಾಡಿಯಿಂದಲೂ ಹೊರಗೆ ಬರಬೇಕು ಅಂತ ಶಿವಸೇನೆ ಚಿಂತನೆ ನಡೆಸ್ತಾ ಇದೆ. ಯಾಕೆಂದ್ರೆ ಅಮಿತ್ ಶಾ ಅವರ ಭಯ ಒಂದು ಕಡೆ, ಇನ್ನೊಂದು ಕಡೆ ಪಕ್ಷವನ್ನು ಉಳಿಸಿಕೊಳ್ಳಬೇಕಾದಂತಹ ಅನಿವಾರ್ಯತೆ. ಒಂದು ವೇಳೆ ಉದ್ಧವ್ ಠಾಕ್ರೆ ಏನಾದರೂ ಹೊರಗೆ ಹೋದ್ರು ಅಂತಂದ್ರೆ, ಸದ್ಯಕ್ಕೆ ಏಕಾಂಗಿಯಾಗಿರ್ತೀನಿ ಅಂತ ಅವರು ತೀರ್ಮಾನ ಮಾಡಿದ್ದೆ ಆದ್ರೆ INDIA ಕೂಟಕ್ಕೆ ಸಹಜವಾಗಿ ಒಂದು ದೊಡ್ಡ ಪೆಟ್ಟು ಬೀಳುತ್ತೆ. ಯಾಕೆ ಗೊತ್ತಾ? TMC ಈಗಾಗಲೇ ಭಿನ್ನ ದಾರಿಯನ್ನು ಹಿಡಿದು ಬಿಟ್ಟಿದೆ. TMC INDIA ಕೂಟದ ಜೊತೆಗಿಲ್ಲ. ರಾಹುಲ್ ಗಾಂಧಿ ಏನ್ ಹೇಳಿದ್ರು ಅದಕ್ಕೆ ಉಲ್ಟಾ ಮಾಡುತ್ತೆ TMC. ಇನ್ನು ಸಮಾಜವಾದಿ ಪಕ್ಷಕ್ಕೆ ಸಾಕಷ್ಟು ಭಿನ್ನಮತ ಇದೆ. ಈ ಬಾರಿಯ ಚಳಿಗಾಲದ ಅಧಿವೇಶನವನ್ನೇ ತೆಗೆದುಕೊಳ್ಳಿ. ಕಾಂಗ್ರೆಸ್ ಏನ್ ಬಯಸ್ತಾ ಇದೆ? ಅದಾನಿ ವಿಚಾರವನ್ನ ಚರ್ಚೆ ಮಾಡಬೇಕು ಅಂತ. ಆದರೆ ಸಮಾಜವಾದಿ ಪಕ್ಷಕ್ಕೆ ಏನಿದೆ? ಉತ್ತರ ಪ್ರದೇಶದ ವಿಚಾರಗಳು ಸಾಕಷ್ಟಿದೆ, ಅದನ್ನ ಚರ್ಚೆ ಮಾಡಬೇಕು, ನಮಗೆ ಅಲ್ಲಿ ರಾಜಕೀಯ ಲಾಭ ಆಗುತ್ತೆ ಅಂತ. ಹೀಗಾಗಿ ಸಮಾಜವಾದಿ ಪಕ್ಷ ಉತ್ತರ ಪ್ರದೇಶದ ಬಗ್ಗೆ ಮಾತ್ರ ಯೋಚನೆ ಮಾಡುತ್ತೆ. ರಾಹುಲ್ ಗಾಂಧಿಗೆ ದೇಶವ್ಯಾಪಿ ಒಂದು ನರೇಟಿವ್ ಬಿಲ್ಡ್ ಮಾಡುವಂತಹ ಕೆಲಸ ಆಗಬೇಕಾಗಿದೆ. ಹೀಗಾಗಿ ಅವರಿಬ್ಬರ ನಡುವೆ ಭಿನ್ನಮತ ಇದ್ದೇ ಇದೆ. ಇನ್ನು DMK ಕಾಂಗ್ರೆಸ್ ಜೊತೆಗೆ ಸ್ಟ್ರಾಂಗ್ ಆಗಿದೆ. ಆದರೂ DMK ಕೆಲವೊಂದಷ್ಟು ವಿಚಾರಗಳು ಕಾಂಗ್ರೆಸ್ಗೆ ಮುಳುವಾಗ್ತಾ ಇದೆ. ಉದಾಹರಣೆಗೆ ಹಿಂದೂ ವಿರೋಧಿ ನೀತಿ, ಇದು ಕಾಂಗ್ರೆಸ್ ಸಮರ್ಥನೆ ಮಾಡ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ, ಬಿಡೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಆ ಪರಿಸ್ಥಿತಿಯಲ್ಲಿದೆ. ಇದರ ಜೊತೆಗೆ NCPಯ ಶರದ್ ಪವಾರ್ ಬಣ ಇನ್ನಷ್ಟು ವೀಕ್ ಆಗೋದಾಗಿರಬಹುದು. ಅಂದ್ರೆ ಶರದ್ ಪವಾರ್ ಬಣದ ಎಂಪಿಗಳು ಪಕ್ಷ ಬಿಡುವಂತಹ ಸಾಧ್ಯತೆಗಳಿರಬಹುದು, ಅಥವಾ ಉದ್ಧವ್ ಠಾಕ್ರೆ ಬಣ INDIA ಕೂಟದಿಂದ ಹೊರಹೋಗುವಂತಹ ಸಾಧ್ಯತೆಗಳಿರಬಹುದು. ಇದು ಇಡೀ INDIA ಕೂಟದ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡುವಂತಾಗತ್ತೆ. ಆಗ ಮತ್ತೆ ದೇಶವ್ಯಾಪಿ ಕಾಂಗ್ರೆಸ್ ಬಲವನ್ನು ಕಳೆದುಕೊಳ್ಳುತ್ತೆ. ಇದೆಲ್ಲ ಯಾವಾಗ ಆಗಬಹುದು? ಅಮಿತ್ ಶಾ ಏನು ಸಡನ್ಲಿ ಆಪರೇಷನ್ ಮಾಡ್ಬಿಡ್ತಾರೆ ಕೇಳಿದ್ರೆ ನನಗನ್ಸುತ್ತೆ ಮಿತ್ರರೇ, ಸದ್ಯಕ್ಕೆ ಅಂತಹದ್ದಕ್ಕೆ ಕೈ ಹಾಕೋದಿಲ್ಲ. ಮಹಾರಾಷ್ಟ್ರದಲ್ಲಿ ಹೊಸ ಸರ್ಕಾರ ರಚನೆಯಾಗಿ ಸ್ವಲ್ಪ ಸ್ಟೇಬಲ್ ಆಗ್ತಿದ್ದಂತೆ ಒಂದು 2-3 ತಿಂಗಳಲ್ಲಿ ಈ ಎಲ್ಲ ಬೆಳವಣಿಗೆಗಳು ಆಗುವಂತ ಸಾಧ್ಯತೆಗಳಿದೆ. ಮಹಾರಾಷ್ಟ್ರದ ಪತ್ರಿಕೆಗಳು ಇದರ ಬಗ್ಗೆ ನಿರಂತರವಾಗಿ ವರದಿ ಮಾಡ್ತಾ ಇದ್ದಾವೆ. ಅಲ್ಲಿನ ರಾಜಕೀಯ ತಜ್ಞರು ಕೂಡ ಇದರ ಬಗ್ಗೆ ಸಾಕಷ್ಟು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಉದ್ಧವ್ ಠಾಕ್ರೆ ಈಗ ಪಕ್ಷವನ್ನು ಉಳಿಸಿಕೊಳ್ಳುವಂಥದ್ದು ಕಷ್ಟ ಇದೆ ಅಂತ. ಒಂದು ವೇಳೆ ಮಹಾರಾಷ್ಟ್ರದಲ್ಲಿ ತಕ್ಷಣಕ್ಕೆ BMC ಚುನಾವಣೆ ಘೋಷಣೆ ಆಗಿದ್ದೆ ಆದ್ರೆ ಈ ಎಲ್ಲ ಬೆಳವಣಿಗೆಗಳು ಸ್ವಲ್ಪ ಹಿಂದಕ್ಕೆ ಹೋಗುತ್ತೆ. ಯಾಕೆಂದ್ರೆ BMC ಚುನಾವಣೆ ಬಹಳ ಮುಖ್ಯವಾಗುತ್ತೆ. ನಾನಾಗ್ಲೇ ಹೇಳಿದೆ, BMC ವ್ಯಾಪ್ತಿಯಲ್ಲಿ ಅಂದ್ರೆ ಮುಂಬೈ ವ್ಯಾಪ್ತಿಯಲ್ಲಿ ಶಿವಸೇನೆಯ ಉದ್ಧವ್ ಠಾಕ್ರೆಗೆ ಹೋಲ್ಡ್ ಜಾಸ್ತಿ ಇದೆ. ಯಾಕೆ ಕೇಳಿದ್ರೆ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಮುಂಬೈ ವ್ಯಾಪ್ತಿಯಲ್ಲಿ ಒಟ್ಟು 36 ಕ್ಷೇತ್ರಗಳಿದೆ. ಆ ಪೈಕಿ 10 ಕ್ಷೇತ್ರವನ್ನ ಉದ್ಧವ್ ಠಾಕ್ರೆ ಗೆದ್ದುಕೊಂಡಿದ್ದಾರೆ. ಅವರ ಹೋಲ್ಡ್ ಈಗಲೂ ಕೂಡ ಅಲ್ಲಿ ತಪ್ಪಿಲ್ಲ. ಹಾಗಂತ ಶಿಂದೆ ಬಣಕ್ಕೂ ಹೆಚ್ಚಿನ ಓಟ್ಗಳು ಮುಂಬೈನಲ್ಲಿ ಬಂದಿದೆ. ಬಿಜೆಪಿ ತುಂಬಾ ಸ್ಟ್ರಾಂಗ್ ಆಗಿದೆ. 2017ರ BMC ಚುನಾವಣೆಯಲ್ಲಿ ಬಿಜೆಪಿ 82 ಸೀಟುಗಳನ್ನು ಗೆದ್ದಿತ್ತು, ಶಿವಸೇನೆ 84 ಸೀಟುಗಳನ್ನು ಗೆದ್ದಿತ್ತು. ಆದ್ರೆ ಈಗ ಶಿವಸೇನೆ ಒಡೆದು ಹೋಗಿದೆಯಲ್ಲ. ಇಂಥ ಸಂದರ್ಭದಲ್ಲಿ BMC ಚುನಾವಣೆ ಘೋಷಣೆ ಆಗಿದ್ದೆ ಆದ್ರೆ ಉದ್ಧವ್ ಠಾಕ್ರೆ ಅದನ್ನು ತುಂಬಾ ಸೀರಿಯಸ್ ಆಗಿ ಪರಿಗಣಿಸ್ತಾರೆ. ಗೆಲ್ಲಲೇಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ಯಾಕೆಂದ್ರೆ ಪಕ್ಷಕ್ಕೆ ಆರ್ಥಿಕ ಮೂಲವೂ ಕೂಡ ಬೇಕು. ನೀವೊಂದು ಪಕ್ಷದ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕಾದ್ರೆ ನಾಯಕರ ಬೆಂಬಲ ಬೇಕು, ಜನ ಬೆಂಬಲ ಬೇಕು, ಜೊತೆಗೆ ಆರ್ಥಿಕ ಬೆಂಬಲವೂ ಕೂಡ ಬೇಕಾಗುತ್ತೆ. ಇಷ್ಟು ದಿನ ಶಿವಸೇನೆ ಹೀಗಿದೆ ಅಂತಂದ್ರೆ ಮುಂಬೈಯನ್ನು ಗೆದ್ದುಕೊಳ್ತಾ ಇತ್ತು. ಮುಂಬೈಯಲ್ಲಿ ಅವರ ಸ್ಟ್ರಾಂಗ್ ಹೋಲ್ಡ್ ಇರುವ ಕಾರಣದಿಂದಾಗಿಯೇ ಅವರಿಗೆ ಆರ್ಥಿಕ ಸಂಪನ್ಮೂಲಗಳು ಬೇಕಾದಷ್ಟು ಬರ್ತಾ ಇತ್ತು. ಒಂದು ವೇಳೆ ಅದೂ ಕೂಡ ಕೈ ತಪ್ಪಿದ್ದೆ ಆದ್ರೆ ಉದ್ಧವ್ ಠಾಕ್ರೆ ಪಕ್ಷ ಹೇಳ ಹೆಸರಿಲ್ಲದಂತೆ ನಾಮಾವಶೇಷ ಆಗಿ ಹೋಗುತ್ತೆ. ಹೀಗಾಗಿ ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಸಾಕಷ್ಟು ಬೆಳವಣಿಗೆ ನಡೆಯುತ್ತೆ. ಯಾವುದೇ ಕ್ಷಣದಲ್ಲಿ ಎಂತಹ ದೊಡ್ಡ ಆಪರೇಷನ್ ಆದರೂ ಕೂಡ ಆಶ್ಚರ್ಯ ಪಡಬೇಡಿ. ಆ ಪರಿಸ್ಥಿತಿಗೆ ಮಹಾರಾಷ್ಟ್ರದ ರಾಜಕಾರಣ ಬಂದು ನಿಂತಿದೆ. ಮಿತ್ರರೇ, ನಿಮಗೇನು ಅನ್ಸುತ್ತೆ? ಅಮಿತ್ ಶಾ ಮತ್ತೊಮ್ಮೆ ಮಹಾರಾಷ್ಟ್ರದಲ್ಲಿ ಆಪರೇಷನ್ಗೆ ಮುಂದಾಗಬೇಕಾ, ಅಥವಾ ಈ ಹಿಂದೆ ಸಾಕಷ್ಟು ಗಬ್ಬೆಬ್ಬಿಸಿಕೊಂಡು ಅದಕ್ಕೆ ಪೆಟ್ಟನ್ನು ಕೂಡ ತಿಂದಿದ್ದಾರೆ, ಹೀಗಾಗಿ ಈಗಿರುವ ಹಾಗೆ ನಡೆದುಕೊಂಡು ಹೋಗ್ತಾ ಇರಲಿ, ನಮ್ಗೆ ಯಾವ ಆಪರೇಷನ್ ಬೇಕಾಗಿಲ್ಲ, NDAಗೆ ಸಾಕಷ್ಟು ಬೆಂಬಲ ಇದೆ, ನಾವು ಹೀಗೆ ಮುಂದುವರಿತೀವಿ ಅಂತ ಬಿಜೆಪಿ ಯೋಚನೆ ಮಾಡಬೇಕಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.